ಹಾಯ್ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಇವತ್ತು ಫ್ರೆಂಡ್ಶಿಪ್ ಡೇ, ಆದ್ರಿಂದ ಎಲ್ಲೋ ಈಚೆ ಹೋಗ್ತಾ ಇದ್ದೀನಿ. ಆ್ಯಂಡ್ ನನ್ನ ಬೆಸ್ಟ್ ಫ್ರೆಂಡ್ ಆ್ಯಂಡ್ ನನಗಿರೋದು ಒಬ್ಬನೇ ಫ್ರೆಂಡು. ಆ್ಯಂಡ್ ಅವನಿಗೆ ಫಸ್ಟು ಫ್ರೆಂಡ್ಶಿಪ್ ಬ್ಯಾಂಡ್ ಕಟ್ಟಿಬಿಟ್ಟು ಆಮೇಲೆ ಎಲ್ಲಿಗೆ ಹೋಗಬೇಕು ಅಂತ ಡಿಸೈಡ್ ಮಾಡಬೇಕು. ಇನ್ನೂ ಡಿಸೈಡ್ ಆಗಿಲ್ಲ, ಬಟ್ ರೆಡಿ ಅಂತೂ ಆಗಿದ್ದೀನಿ. ಸೊ ಇವಾಗ ಹೋಗ್ಬಿಟ್ಟು ಫ್ರೆಂಡ್ಶಿಪ್ ಬ್ಯಾಂಡ್ ಬೈ ಮಾಡ್ಕೊಂಡು ಬರೋಣ. ಆ್ಯಂಡ್ ಕೊನೆವರೆಗೂ ವಿಡಿಯೋ ನೋಡಿ ಮಿಸ್ ಮಾಡಿಬಿಡಿ. ಫುಲ್ ಫನ್ನಾಗಿರುತ್ತೆ. ಇವತ್ತು ಎಲ್ಲೆಲ್ಲೋ ಟ್ರಾವೆಲ್ ಮಾಡೋಕ್ಕೆ ಹೋಗ್ತಾ ಇದ್ದೀವಿ. ಸೊ ನಮಗೂ ಗೊತ್ತಿಲ್ಲ ಎಲ್ಲೆಲ್ಲಿ ಹೋಗ್ತಿದ್ದೀವಿ ಅಂತ. ಈವನ್ ಐ ಆಮ್ ಕ್ಯೂರಿಯಸ್ ಹೆಂಗಿರುತ್ತೆ ಇವತ್ತಿನ ಡೇ ಅಂತ. ಸೊ ಹೊರಟಿದ್ದೀನಿ ತೊಗೊಂಬರೋಕ್ಕೆ. ಆ್ಯಂಡ್ ಇನ್ಫಾರ್ಮ್ ಮಾಡಬೇಕು ಅಂದರೆ ಇದು ನನ್ನ ಥರ್ಡ್ ಫ್ರೆಂಡ್ಶಿಪ್ ಡೇ ವಿತ್ ಹಿಮ್. ಆ್ಯಂಡ್ ತುಂಬ ಖುಷಿಯಾಗಿದೆ. ಇಷ್ಟು ವರ್ಷ ಆ ಫ್ರೆಂಡ್ಶಿಪ್ನ ಮೇಂಟೈನ್ ಮಾಡ್ಕೊಂಡ್ಬಂದಿದ್ದೀವಿ ಇಬ್ರೂ. ಆ್ಯಂಡ್ ಯು ನೋ ದ ಥಿಂಗ್ಸ್, ಒಂದು ಹುಡುಗಿ ಫ್ರೆಂಡ್ಸ್ ಇದ್ದರೆ ಸೋ ಮೆನಿ gossips, so many bad things happen, but apart from that we are bestest friend, and we remain the same always. Friendship band ಬಂದಾಯ್ತು, ಇಲ್ಲಿ ಫ್ರೆಂಡು ಬಂದಾಯ್ತು. ಇನ್ನೇನಿದ್ರು ಫ್ರೆಂಡ್ಶಿಪ್ ಬ್ಯಾಂಡ್ ಕಟ್ಟೋದಷ್ಟೇ. ಅವನು ತಂದಿದ್ದೇನೋ ಇಲ್ಲೋ ಅಂತನೂ ಗೊತ್ತಿಲ್ಲ. ತಂದಿದ್ದೇನೋ why I don't understand. ಬಂದಿದ್ಯಾ? ಇಂಟ್ರೊಡ್ಯೂಸ್ ಮಾಡ್ಕೊ ನೀನು. ನಾನು ಅಮಾಯಕ. ಆಮೇಲೆ ಅಮಾಯಕ ಯಾಕ ಅಮ್ಮ ನೋಡಿ. ಮಮ್ಮಿ ಸಂತೂನ್ ಇಂಟ್ರೊಡ್ಯೂಸ್ ಮಾಡಿ ನೀವೇ. ಸಂತು ಏನು ಅಮಾಯಕನಾ? ಏನೋ ಇಷ್ಟು ಕೆಟ್ಟ ಕಾಂಪ್ಲಿಮೆಂಟ್ಸು. ಸರಿ, ಫ್ರೆಂಡ್ಶಿಪ್ ಬ್ಯಾಂಡ್ನ ಒಂದು ಕಟ್ತಾರೆ, ಇವನು ನನಗೆ ಇಷ್ಟನ್ನು ಕಟ್ಟಕ್ಕೆ ತಗೊಬಂದವನೆ. ಯಾಕೆ ಇಷ್ಟು ತಗೊಬಂದ ಹೇಳ ನನಗೆ. ಬೇರೆ ಯಾವ್ದು ಸಿಗ್ಲೇ ಇಲ್ವಾ ನಿನಗೆ ಈ ಥರ? 10 ಅಂಗಡಿಲಿ ಇದು ಸಿಕ್ತಂತೆ. ಇದು ಇಷ್ಟೊಂದು, ಅದ್ರಲ್ಲಿ ಬೇರೆ ಇದೊಂದು ಯಾಕೆ ಎರಡೆರಡು? ಇಷ್ಟು ಯಾರಿಗೂ ಕೊಡ್ತೀಯ ಸಂತು ನೀನು? ಅಷ್ಟೂನು ಲಪ್ಪ. ಎಷ್ಟೈತೆ ಗೊತ್ತಾ ಇದರಲ್ಲಿ? ನೀವು ನೋಡ್ಬೋದು ಎಷ್ಟೈತೆ ಅಂತ. ನಮ್ಮಮ್ಮ ಯಾಕೆ ಗೊತ್ತಾ ಅಮಾಯಕ ಪೆದ್ದ ಅಂದಿದ್ದು? ಇದೇ ಕಾರಣಕ್ಕೆ. ಒಳ್ಳೆ ಚಿಕ್ಲು ಥರ ತಂದಾನು. ಥ್ಯಾಂಕ್ ಯು ಸೋ ಮಚ್. ಇಷ್ಟು ನನ್ನ ಕೈ ಕಟ್ಕೊಳಕ್ಕಾಗಲ್ಲ, ಇದೊಂದನ್ನು ಕಟ್ಕೊತೀನಿ. ನಾನು ಕಟ್ಕೊಳಲ್ಲಪ್ಪ, ನೀನೇ ಕಟ್ಬೇಕು. ಇದು ನಾನು ತಗೊಬಂದಿರೋದು, ಆದರೆ ಇದು ಅವನು ತಗೊಬಂದಿರೋದು. ಗ್ರೇಟ್. ಇಷ್ಟೊಂದು ತಂದಿದೆಯಲ್ಲ, ಅದರಿಗೆ ತಡಿಯೋಕ್ಕಾಯ್ತಾ ಇಲ್ಲ. ಖುಷಿ. ಒಂದು ವಿಷಯ ಮಾಡಿಲ್ಲ ಇನ್ನೂ, ಬರೀ ಡವ್ ಮಾಡ್ಕೊಂಡು ಕೂತವನೆ. ಇದೊಂದು ತಗೊಬಂದ್ಬಿಟ್ರೆ ಸಾಕಾ? ಬಾಯಲ್ಲಿ ವಿಶ್ ಮಾಡೋದು ಬೇಡ, ಏನಿಲ್ಲ. ಏನು ನಮ್ಮಮ್ಮಂಗೆ ಹಂಗೆ ವಿಡಿಯೋ ಮಾಡೋಕ್ಕೆ ಇಷ್ಟ ಇಲ್ವಂತೆ. ಅದಕ್ಕೆ ಯಾವ ಬ್ಯಾಕ್ಗ್ರೌಂಡು ಕೆಡ್ದಾಗ ಕಾಣಬಾರ್ದು ಅಂತ ಎಲ್ಲ ಮುಚ್ಚಿ ಆ ಫ್ಲವರ್ನಿಟ್ಟು ಹೊಸಿ ಕ್ವಾಟ್ಲೆ ಕೊಡಲ್ರು ಇವರು ನನಗೆ. ನಮ್ಮಮ್ಮಂಗೂ ಫ್ರೆಂಡ್ಶಿಪ್ ಬ್ಯಾಂಡ್ ತಂದಿದ್ದೀನಿ ಕಟ್ಟೋಣ ಅಂತ. ಅವರು ಈಗ ಕಟ್ಟಿಸ್ಕೊಳಲ್ವಂತೆ, ಇವಾಗ ಗಬ್ಬಾಗವ್ರಂತೆ. ನೀಟಾಗಿ ರೆಡಿ ಆಗ್ಬಿಟ್ಟು ಕಟ್ಟಿಸ್ಕೊತಾರಂತೆ. ಈ ಥರ ಕ್ವಾಟ್ಲೆ ಕೊಡೋರು ಯಾರಿದ್ದಾರೆ ಗುರು ಮನೇಲಿ? ನಮ್ಮಮ್ಮ ಅವರೇ. ನಿಮ್ಮ ಮನೇಲಿ ಯಾರು ಅವರ ಕಮೆಂಟ್ ಮಾಡಿ. ಇವನಂತೂ ಇದ್ದಿದ್ದು ಸೈಕೋ, ಅದ್ರಲ್ಲಿ ನಮ್ಮಮ್ಮ ಇದ್ದಿದ್ದು ಡಬಲ್ ಸೈಕೋ. ಅಲ್ಲಿ ಯಾರು ರೇಂಜಿಗೆ ಮಮ್ಮಿ ಹೋಗ್ಲಿ ಬಿಡಿ ಮಮ್ಮಿ, ಸಾಕು ಬಿಡಿ ಮಮ್ಮಿ. ನೋಡ ಎತ್ತಿ ಎಲ್ಲ ಸಂತು. ಬರೀ ಒಂದು ಫ್ರೆಂಡ್ಶಿಪ್ ಬ್ಯಾಂಡ್ ಕಟ್ಟಿ ಒಂದು ಫೋಟೋ ತೆಗಿಯಕ್ಕೆ. ಕಳೆ ಇವನು ದೊಡ್ಡ ಕೊಳೆ. ಅಲ್ಲಿ ನೋಡು. ಇಲ್ಲಿ ಅಪ್ಪ ಲೋಪಸಂತೂ ನೋಡು ಹೆಂಗ್ ಮಾಡ್ಬಿಟ್ರು. ಗೊತ್ತಿಲ್ಲ ಫಸ್ಟ್ ಹೆಂಗಿತ್ತು ಅಂತ. ಇಲ್ಲೆಲ್ಲ ಫುಲ್ಲು ಬುಕ್ಕೆಲ್ಲ ಬಿತ್ಕೊಂಡು ಹಿಂಗೆಲ್ಲ ಫುಲ್ಲು ಗಲೀಜಾಗಿತ್ತು. ಹೆಂಗ್ ಮಾಡ್ಬಿಟ್ರು ನೋಡಿ ಫ್ರೆಂಡ್ಸ್. ನನಗೆ ಪ್ರಮೋಷನ್ ಬಂದಿರೋ ಐಟಮ್ನು ಕೂಡ ಇಟ್ಟವ್ರೆ. ಜೊತೆಗೆ ಇವನ ಹಬ್ಬ ಅದರಲ್ಲಿ.
ಸರ್ ಸ್ವೀಟ್ ಬೇರೆ ತಂದಾರೆ. ಯಾವ ಸ್ವೀಟ್ ತಂದಿದ್ರೆ ಸರ್? ನಂದಿನಿ ಒಳ್ಡವು, ಅದಕ್ಕೆ ನಂದಿನಿ ಅಂತ ತಂದ್ಬಿಟ್ಟವನೆ. ನಂದಿನಿ ಪೇಡ ಫುಲ್ ಸ್ವೀಟ್ ಇವತ್ತೆಲ್ಲೈತೆ ದಿವ್ಸಂತೂ ಅದ್ರೂ ಐಡಿಯಾನು ಇಲ್ಲ. ದಾರಿ ಸಿಕ್ತಂಗೋಯ್ತಾರದೆ. ನೋಡಿ ಫ್ರೆಂಡ್ಸ್, ನಮ್ಮಮ್ಮ ಯಾವ ರೇಂಜಿಗೆ ಅರೇಂಜ್ ಮಾಡಿದ್ದಾರೆ. ಇದಕ್ಕೆ ನಮ್ಮಮ್ಮಗೆ ಅವಾರ್ಡ್ ಕೊಡಿಸ್ಬೇಕು. ಇವನು ಅದಕ್ಕೆ ಸಪೋರ್ಟು, ಹಿಂದೆ ಬ್ಯಾಕ್ ಗ್ರೌಂಡು ಎಲ್ಲ ರೆಡಿ ಆಗೈತೆ. ಇವಾಗ ವಿಡಿಯೋ ಮಾಡಬೇಕು, ಕಟ್ಟಬೇಕು ಅಷ್ಟೇ ಬಾಕಿ. ಓಕೆ, ಸ್ಟಾರ್ಟ್ ಮಾಡೋಣ. ಹ್ಯಾಪಿ ಫ್ರೆಂಡ್ಶಿಪ್ ಡೇ ಮಚ್ಚ. ಕೈ ಕೊಡು. ತೋರಿಸಿ ಸ್ವಲ್ಪ ಹಿಂದಕ್ಕೆ. ಕೈ ಇದು ಹಿಂಗೆ ಇಟ್ಕೋಬೇಡಿ, ಕ್ಯಾಮ್ರಾಗ ಅಡ್ಡ ಬರ್ತದೆ. ಚೆನ್ನಾಯ್ತಾ? ನಾನೇ ಕತ್ತೀನಿ. ಉಲ್ಟಾ ತಿರ್ಗಿಸಿ. ಕಟ್ಟಕ್ಕೆ ಬರಲ್ಲ ಇವನಿಗೆ, ಕಟ್ಟಕ್ಕೆ ಬರಲ್ಲ. ನಾನು ಯೋಚನೆ ಮಾಡ್ತಾ ಇದ್ದೀನಿ, ನನಗೊಂದು 5 ಗ್ರಾಮ್ ಕೊಟ್ಟು ಏನೋ ಕತ್ಕಾಕಳಕ್ಕೆ ಅಂತ. ಇವಾಗ ಹೊರಡೋಣ. ಇವ್ರು ಕಟ್ಟೋಣ ಅನ್ಕೊಂಡೆ, ಇವರು ರೆಡಿ ಆಗಿಲ್ವಂತೆ. ಇವರು ಫುಲ್ಲು ಫ್ರೆಶ್ ಅಪ್ ಆಗಿ ನೀಟಾಗಿ ರೆಡಿ ಆದ್ಮೇಲೆ ಕಟ್ಟಿಸ್ಕೋತಾರಂತೆ. ಅದ್ ಯಾಕೆ ಒಳಗೆ ಗೊಂಬೆ ನಿಂತಾಗ ನಿಂತಿದ್ದೀರಾ? ಸರಿ, ಓಕೆ ಫ್ರೆಂಡ್ಸ್, ಇವಾಗ ನಾವು ಹೋಯ್ತಾ ಇದ್ದೀವಿ. ಎಲ್ಲಿ ಹೋಯ್ತಾ ಇದ್ದೀನಿ ಅಂತ ನಂಗೂ ಗೊತ್ತಿಲ್ಲ, ನಿಮ್ಗೂ ಗೊತ್ತಿಲ್ಲ. ಹೋಗಿ ಬಂದ್ಮೇಲೆ ಹೇಳ್ತೀನಿ. ಓಕೆ, ಬಾಯ್. ಬಾಯ್ ಹೇಳು. ಹೋಯ್ತಾವ ನಂಗೆ ಹೇಳು ಬಾಯ್. ನನಗಲ್ಲ, ಮಮ್ಮಿಗೆ. ಇನ್ನೂ ಡಿಸೈಡ್ ಆಗಿರಲಿಲ್ಲ, ಬಟ್ ಬಿಳಿರಂಗನ ಬೆಟ್ಟಕ್ಕೆ ಹೋಗೋಣ ಅಂತ ಹೋಗ್ತಾ ಇದ್ದೀವಿ. ಆದರೆ ಇನ್ನೂ ಫಿಕ್ಸ್ ಇಲ್ಲ, ಆಲ್ರೆಡಿ ಟೈಮ್ ಆಗ್ಬಿಟ್ಟೈತೆ. ಈ ಗಣೇಶ ಟೆಂಪಲ್ ನೋಡಿ ಹೋಗೋಣ. ನನಗೆ ಟೆಂಪಲ್ಗೆ ಬರ್ಬೇಕಂತ ಎಷ್ಟು ದಿನದಿಂದ ಆಸೆ ಇತ್ತು ಅಂದರೆ ಲಿಟ್ರಲಿ ಇವತ್ತು ಬರ್ತಾ ಇದ್ದೀವಿ. ಯಾವಾಗಲೂ ಏರಿಯಾದಲ್ಲಿ ಓಡಾಡ್ತಾ ಇದ್ವಿ, ಬಟ್ ಒಂದು ಸತಿನೂ ಈ ಟೆಂಪಲ್ಗೆ ಬರೋಕ್ಕಾಗಲಿಲ್ಲ, ಟೈಮ್ ಕೂಡ ಬರಲಿಲ್ಲ. ಬಟ್ ಇವತ್ತು ಫೈನಲಿ ಬಂದ್ವಿ ಈ ಟೆಂಪಲ್ಗೆ. ಅದೇನೋ ಇವತ್ತೇ ಇತ್ತನೋ ಋಣ ಬರಬೇಕು ಅಂತ, ಸೊ ಬಂದ್ವಿ. ಆ್ಯಂಡ್ ನನಗೆ ತುಂಬ ಇಷ್ಟ ಗಣೇಶ ಟೆಂಪಲ್ಸ್ ಅಂದರೆ. ನಮ್ಮ ಏರಿಯಾದಲ್ಲೇ ಆ ಕಡೆ ಒಂದಿದೆ, ಬಟ್ ಈ ಕಡೆ ಯಾವತ್ತೂ ಬಂದಿರಲಿಲ್ಲ. ಇದು ಕೊತ್ನೂರು ರೋಡ್ ಹತ್ರ ಇರುತ್ತೆ. ಸೊ ನಾವೇನು ಪುಣ್ಯನೋ ಏನೋ ಗೊತ್ತಿಲ್ಲ, ಪ್ರಸಾದ ಕೂಡ ಸಿಕ್ತು. ಉಪ್ಪಿಟ್ಟು ಏನು ಮಸ್ತಾಗಿತ್ತು ಅಂದರೆ ಸೂಪರಾಗಿತ್ತು, ಟೇಸ್ಟ್ ಮಾತ್ರ. ಹೆಂಗೈತೆ ಮಜಾ, ಟೇಸ್ಟು ಚೆನ್ನಾಗೈತೆ. ಚೆನ್ನಾಗಿಲ್ಲ ಅನ್ಸುತ್ತೆ ಕೂಡ. ನೋಡಿ ಫ್ರೆಂಡ್ಸ್, ಅವರೆಕಾಳು ಉಪ್ಪಿಟ್ಟು ಸಖತ್ತಾಗೈತೆ, ತಿನ್ನಬೇಕು ಅನಿಸ್ತೈತೆ. ಸಖತ್ತಾಗೈತೆ ಮಾತ್ರ. ಪ್ರಸಾದ ತಿನ್ಕೊಂಡು ಈಗ ತಾನೇ ಈಚೆ ಬರ್ತಿದ್ವಿ. ಆಗಲೇ ಕ್ಲೋಸ್ ಮಾಡ್ತಾ ಇದ್ದಾರೆ. 5 ನಿಮಿಷ ಮುಂಚೆ ಲೇಟಾಗಿ ಬಂದಿದ್ರೆ ಪಕ್ಕ ಕ್ಲೋಸ್ ಆಗ್ತಿರೋದು. ಹೆಂಗೋ ಪುಣ್ಯಕ್ಕೆ ಬೇಗ ಬಂದ್ಬಿಟ್ಟು ದರ್ಶನ ಪ್ರಸಾದಕ್ಕೆ ಹೊರಡ್ತಾ ಇದ್ದೀವಿ. ಕೊತ್ನೂರು ಹತ್ರ ನಿಯರ್ ಬೈ ಹೋಗ್ತಾ ಇದ್ರೆ ಈ ಟೆಂಪಲ್ ಮಿಸ್ ಮಾಡದೆ ವಿಸಿಟ್ ಮಾಡಿ. ಇವನಿಗೆ ಬರೀ ಕಾರ್ ಚಿಂತೆ ಗುರು. ಈ ಸಂತು ಯಾರು ಗುರು, ಸೈಕೋ. ಟೋಟಲ್ ಐತೆ ಸೆಕೆಂಡ್ ಹ್ಯಾಂಡ್ಲಲ್ಲಿ ಕಾರ್ ನೋಡ್ತಾ ಇದ್ರೆ ಅಲ್ಲೂ ನಿಲ್ಲಿಸ್ತಾನೆ ಗುರು ಇವನು. ಇವನು ಯಾರು ಗುರು, ನಾನು ಸೈಕ್ ಮಾಡ್ತಾನೆ ಹೋಗೋದಾರಿ ನಿಲ್ಲಿಸ್ಕೊಂಡು. ಕಾರ್ ತಗೊಳ್ದಿದ್ರು ನೋಡೋಕೆ ಬರ್ತಾನೆ ಅಂತದ್ರಲ್ಲಿ ವೀಡಿಯೋ ಮಾಡ್ಕೊಬರ್ತಂತೆ. ಓಹೋ, ಈ ಕಾರ್ಗಳೆಲ್ಲ ನೋಡಿ, ಕಾರಲ್ಲಿ ಒಂದು ತಗೊಳ್ಳಲ್ಲ ಅವನು. ಅಂದ್ರೆ ಡೌ ಮಾಡ್ಕೊಂಡು ನೋಡ್ತಾವನೆಲ್ಲನು. ಬಟ್ ಇಷ್ಟ ಅವನಿಗೆ ಕಾರ್ ಅಂದರೆ. ಗಣೇಶ ಇದ್ದದಕ್ಕೆ ಇವನು ಮೊಬೈಲ್ ನನ್ನ ಹತ್ರನೇ ಐತೆ, ಆದರೆ ಅವನು ಗೊತ್ತಿಲ್ಲ ಇನ್ನೂ ಅವನ ಹತ್ರ ಮೊಬೈಲ್ ಇಲ್ಲ ಅನ್ಕೊಬಿಟ್ಟು ಅವನೇ. ಈಗ ನೋಡಿ ಹೆಂಗೆ ಆಟ ಆಡಿಸ್ತೀನಿ. ಎಲ್ಲಿಟ್ಟೆ ಫೋನು? ಹೇಳು ಪ್ಲೀಸ್.
ಹೇಳೆ ನಿನ್ನ ಹತ್ರ ಆಯ್ತಾ ಗೊತ್ತಿಲ್ಲ ಅಲ್ಲ ಈಗ ಬಿಟ್ಬಿಟ್ಟು ಬಂದವ್ ಇವನು ನನ್ ಕೇಳ್ತಾವನೆ ಹೇಳು ಸುಮ್ಮನೆ ನಾಟಕ ಆಡ್ಬೇಡ ಎಲ್ಲಿ ಬಿಟ್ಟೆ ಅಂತ ಫೋನ್ ಕಣೆ ಅದು ಹೋಗ್ಬಿಟ್ಟತ್ತು ಫೋನ್ ಮಾಡು ಹೋಗ್ಲಿ ನನ್ ಮೇಲೆ ಆಣೆ ಪ್ಲೀಸ್ ಪ್ಲೀಸ್ ಹಂಗ ಆಡ್ಬೇಡ ಮುಂಚೆ ಫೋನ್ ದೇವ್ರೆ ಫೋನಲ್ಲೇ ಜೀವ ಮಾಡ್ಕೊಂಡ್ ಗುರು ಇವನು ಏನು ಫೋನ್ ಕೊಟ್ಟು ಜೋಗ ಹಾಕತೀನಿ ಯಾಕೆ ಫೋನಲ್ಲೇ ಜೀವ ಮಾಡಕ್ಬಿಟ್ಟು ಗುರು ಇವನು ಮಕ್ಕೆ ನಡಿ ಹೆಂಗಿದೆ ನೋಡಿ ಗೈಸ್ ಪ್ಲೇಸು ಮಸ್ತಾಗಿದೆ ಅದಕ್ಕೆ ಬಂದಿದ್ದೀವಿ ಸ್ವಲ್ಪ ಫೋಟೋ ಗೀಟೋ ತಗೊಳ್ಳೋಣ ಅಂತ ಹೆಂಗಿದ್ರು ಎಲ್ಲೂ ಹೋಗೋಕ್ಕಾಗಲ್ಲ ಇವತ್ತು ಬನ್ನರ್ಘಟ್ಟ ಒಳಗಡೆಯಿಂದ ಹೋಗ್ತಾ ಇದ್ದೀವಿ ಸೊ ಅದಕ್ಕೆ ಈ ಥರ ಪ್ಲೇಸ್ ನೋಡೋಕೆ ಸಿಗ್ತೈತೆ ಹೆಂಗೈತೆ ಇನ್ನು ಸ್ವಲ್ಪ ವರ್ಷ ಆದಮೇಲೆ ಈ ಕಾಡನ್ನು ಒಂದು ರೇಂಜಿಗೆ ಇಂಡಸ್ಟ್ರಿಯಲ್ ಏರಿಯಾ ಮಾಡಿರ್ತಾರೆ ಅಲ್ಲ ಮಚ್ಚ ಕಾಲೇಜ್ ಸ್ಟಾರ್ಟ್ ಮಾಡಿ ಇಲ್ಲೆಲ್ಲ ಮಾಡ್ತಾರೆ ಇನ್ನು ಈ ಕಡೆ ಎಲ್ಲ ಮಾಡ್ತಾರೆ ಅಷ್ಟೇ ಬಿದ್ದಾಯ್ತು ಗೈಸ್ ಬಿದ್ದಾಯ್ತು ಇವಳು ಅಂತ ಇದೀನಿ ಸತ್ತ ನೀನ ಅಯ್ಯೋ ಅವಳು ಅಂತ ಹೇಳಿ ಅಭ್ಯಾಸ ಏನೇ ಮುಂಚೆ ಸಕದಾಗೈತೆ ಬ್ಯಾಕ್ಗ್ರೌಂಡು ಎರಡು ಫೋಟೋ ತೆಗೆಣ ಬನ್ನರ್ಘಟ್ಟ ಕಾಡಿಗೆ ಎಂಟ್ರಿ ಕೊಟ್ವಿ ಫೈನಲಿ ಸೊ ಈ ಒಳಗಡೆಯಿಂದ ಹೋಗ್ಬೋದು ಆಯಿತಾ ಕನಕಪುರಕ್ಕೆ ಇಲ್ಲ ಮೇನ್ ರೋಡಿಂದ ಹೋಗ್ಬೋದು ನಾವು ಒಳಗಡೆಯಿಂದ ಹೋದ್ವಿ ಯಾಕಂದರೆ ಸೀನರಿ ಎಲ್ಲ ಚೆನ್ನಾಗಿರುತ್ತೆ ಅಟ್ಲೀಸ್ಟ್ ಆ ಸೀನರಿ ಆದರೂ ನೋಡೋಣ ನೇಚರ್ ಅಂತ ಹಂಗೆ ಒಂದು ಹಳ್ಳಿ ಪಾಸ್ ಆಯಿತು ಹಳ್ಳಿ ಹತ್ರ ಗಣೇಶ ಕಲೆಕ್ಷನ್ ಮಾಡ್ತಾಯಿದ್ರು ಯಾವ ರೇಂಜ್ ಹುಡುಗರು ಅವರು ದುಡ್ಡು ಕೊಟ್ಟಿದ್ದೆವು ಸಂತು ಅಕ್ಕ ಕೊಟ್ರು ಅಂತ ಫುಲ್ ಕಿರ್ಸ್ತಾ ಇದ್ರು ಮಸ್ತಾಗಿತ್ತು ನೋಡಿ ಇವಾಗ ಹೂವು ತೊಗೊಳಕ್ಕೆ ಬಂದವನು ಇವನು ಅಂದರೆ ಅವ್ರು ಮನೇಲೇನೋ ಪೂಜೆ ಮಾಡ್ತಾಯಿದ್ರಂತೆ ಅದಕ್ಕೆ ಹೂವು ಬೇಕಿತ್ತು ಅಂತ ಹೇಳಿದ್ರು ಸೊ ತೊಗೊತಾ ಇದ್ದಾರೆ ಇವತ್ತು ನಾವು ಫೈನಲಿ ಇವಾಗ ಸಂತು ಮನೆಗೆ ಹೋಗೋಣ ಅಂತ ಡಿಸೈಡ್ ಮಾಡಿದ್ವಲ್ಲ ಬಟ್ ಅದಕ್ಕೆ ನಾವು ಬನ್ನರ್ಘಟ್ಟ ಮೇಲೆ ಟ್ರಾವೆಲ್ ಮಾಡಿದ್ವಿ ಬನ್ನರ್ಘಟ್ಟ ಮೇಲೆ ಟ್ರಾವೆಲ್ ಮಾಡಿದ್ರೆ ಈ ಥರ ಸೀನರಿಗಳು ನೋಡಿ ಆ ಬೆಟ್ಟಕ್ಕೆ ನಾವು ಹೋಗ್ಬೇಕು ಅಂತಿದ್ದಿತ್ತು ಸೊ ಈ ಥರ ಸೀನರಿಗಳೆಲ್ಲ ಸಿಗುತ್ತೆ ಅಂದ್ಬಿಟ್ಟು ನಾವು ಬನ್ನರ್ಘಟ್ಟ ಮೇಲೆ ಟ್ರಾವೆಲ್ ಮಾಡ್ತಾಯಿದ್ದೀವಿ ಇವತ್ತು ಆ್ಯಂಡ್ ನೆಕ್ಸ್ಟ್ ಟೈಮು ಆ ಬೆಟ್ಟಕ್ಕೆ ಹೋಗಿ ಒಂದು ವ್ಲಾಗ್ ಶೂಟ್ ಮಾಡ್ತೀವಿ ಟ್ರಾವೆಲ್ ವ್ಲಾಗ್ ಥರ ಸೊ ಆವಾಗ ಇನ್ನೂ ಚೆನ್ನಾಗಿರುತ್ತೆ ಬೇಜಾರಾಗಬೇಡಿ ಫನ್ ಆಗಿರುತ್ತೆ ಅಂದ್ಕೊಂಡಿದ್ದೆ ಬಟ್ ಅನ್ಫಾರ್ಚುನೇಟ್ಲಿ ಆಗಲಿಲ್ಲ ಈ ನನ್ನ ಮಗನಿಂದನೇ 6 ಗಂಟೆಗೆ ಬರ್ತೀನಿ ಅಂದ್ಬಿಟ್ಟು ಕೈ ಕೊಟ್ಬಿಟ್ಟ ಇಟ್ಸ್ ಓಕೆ ಫೈನ್ ನೆಕ್ಸ್ಟ್ ಟೈಮ್ ಮಾಡೋಣ ಅಂತ ಇದ್ದೀನಿ ಓಕೆ ಈ ವಿಡಿಯೋದಲ್ಲಿ ನಿಮಗೆ ಸನ್ಸೆಟ್ ವಿಡಿಯೋ ಎಲ್ಲ ಸಿಗುತ್ತೆ ಆ್ಯಂಡ್ ಫೈನಲಿ ನಾನು ವ್ಲಾಗ್ನ ಎಂಡ್ ಮಾಡ್ತೀನಿ ಅದೆಲ್ಲ ನೀವು ನೋಡ್ಬೋದು ಎಂಡಿಂಗ್ವರೆಗೂ ನೋಡಿ ಅಂದರೂ ಮಿಸ್ ಮಾಡಿಬಿಡಿ ಓಕೆ ಇವಾಗ ಸಂತು ಮನೆಗೆ ಹೋಗ್ತಿದ್ದೀನಿ ಅಲ್ಲೇನೂ ವೀಡಿಯೋ ಮಾಡಲ್ಲ ನೆಕ್ಸ್ಟ್ ಸಿಗ್ತೀನಿ ಹೂ ಸ್ಟಾಪ್ಡ್ ಯು ನಿಮ್ಮನ್ನ ತಡೆದಿರುವವರು ಯಾರು ಅವ್ರ ಮನೆಯಿಂದ ಪಾಪು ನೋಡ್ಕೊಂಡು ವಾಪಸ್ ಬಂದ್ವಿ ಆವಾಗ ಒಂದು 6 ಗಂಟೆ ಆಗಿತ್ತು ಬಟ್ ಈ ಬ್ಯೂಟಿಫುಲ್ ಸನ್ಸೆಟ್ ನೋಡೋಕೆ ಸಿಕ್ತು ನಿಮಗೆ ಗೊತ್ತಾಗುತ್ತೆ ಅದು ಎಷ್ಟು ಬ್ಯೂಟಿಫುಲ್ ಆಗಿದೆ ಅಂತ ನಿಜವಾಗ್ಲೂ ಈ ನನ್ನ ಮಗನೇ ಡಿಸ್ಕವರ್ ಮಾಡಿದ್ದು ಅಂದರೆ ಅವನೇ ವೀಡಿಯೋ ತಗೋ ಅಂತ ಹೇಳಿದ್ದು ಬಟ್ ತುಂಬ ಚೆನ್ನಾಗಿತ್ತು ಲಿಟ್ರಲಿ ತುಂಬ ಚೆನ್ನಾಗಿತ್ತು ನಿಮಗೆ ಕ್ಯಾಮ್ರಾದಲ್ಲಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆಯೋ ಎಲ್ಲ ಗೊತ್ತಿಲ್ಲ ರಿಯಲಾಗಿ ಮಾತ್ರ ಸೂಪರ್ ಆಗಿತ್ತು ಅಲ್ಲಿ ಸುತ್ತಮುತ್ತ ಗ್ರೀನರಿ ಅದ್ರ ಮಧ್ಯ ಸೂರ್ಯ ಮುಳುಗ್ತಾ ಇರೋದು ಇದೆಲ್ಲ ಚೆನ್ನಾಗಿತ್ತು ಓಕೆ ಅದಾದಮೇಲೆ ಸ್ವಲ್ಪ ಬ್ಲೂ ಆಗಾಯಿತು ಒಂದು ಸ್ವಲ್ಪ ಟ್ರಾವೆಲ್ ಮಾಡಿದ್ಮೇಲೆ ಕತ್ಲೆ ಆಯ್ತಲ್ಲ ಸೊ ಅಲ್ಲೂ ಶೂಟ್ ಮಾಡಿದ್ವಿ ಅಷ್ಟೇ ಒಂದಷ್ಟು ಫೋಟೋಸ್ ತೊಗೊಂಡ್ವಿ ವಾಪಸ್ ಬರ್ಬೇಕಾದ್ರೆ ಒಂದಷ್ಟು ಫೋಟೋ ತೊಗೊಂಡು ಮನೆಗೆ ಹೊರಟ್ವಿ ಇನ್ನು ಮನೆಗೆ ಹೊರಡ್ಬೇಕಾದ್ರೆ ಏನಾದ್ರು ತಿನ್ಕೊಂಡು ಹೋಗೋಣ ಅಂದ್ಬಿಟ್ಟು ಅಲ್ಲೂ ಸ್ವಲ್ಪ ನಿಲ್ಲಿಸ್ಬಿಟ್ಟು ಅಲ್ಲಿ ಸ್ವಲ್ಪ ತಿನ್ಕೊಂಡು ಅದಾದ್ಮೇಲೆ ಮನೆಗೆ ರೀಚ್ ಆದ್ವಿ ಫ್ರೆಂಡ್ಶಿಪ್ ಡೇನ ಇವತ್ತು ಜಾಮೂನ್ ತಿನ್ಸೋ ಮೂಲಕ ಎಂಡ್ ಮಾಡ್ತಾ ಇದ್ದಾರೆ ಸರ್ರು ನಮ್ಮ ವೆರೈಟಿ ಅಡುಗೆ ಮಾಡಿಕೊಂಡು ತಿಂತಾಯಿದ್ದಾರೆ ಬಜ್ಜಿ ಮೊಸರನ್ನ ಕೋಸಂಬರಿ ಹೀರೆಕಾಯಿ ಪಲ್ಯ ಚಪಾತಿ ಜಾಮೂನು ಸಾಕಾ ಐಟಮ್ ಶುದ್ಧ ಸಸ್ಯಾಹಾರಿ ನಮ್ಮಮ್ಮ ಭಾನುವಾರ ದಿನನೂ ಸಸ್ಯಾಹಾರಿ ತಿಂತವ್ರೆ ಹೇಳಿ ಸರ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಯಾವ ಕನ್ನಡನ ಇದು ಯಾವ ಕನ್ನಡನೋ ಗೊತ್ತಿಲ್ಲ ನಮ್ ಕಡೆ ಅಂತೂ ಕೆಟ್ಟದಾಗ ಸೌಂಡ್ ಆಗುತ್ತೆ ಹೇಳು ಹೇಳದೆ ಲೈಕ್ ಮಾಡಿ ಶೇರ್ ಮಾಡಿ ಸಸ್ಪೆಂಡ್ ಮಾಡಿ ವಿಡಿಯೋನ
ವಿಡಿಯೋನ ಸಸ್ಪೆಂಡ್ ಮಾಡಿ, ಮುಚ್ಕೊಂಡು ಹೇಳ್ತೀಯ ಇಲ್ಲಲ್ವ ಈಗ? ಸಬ್ಸ್ಕ್ರೈಬ್ ಮಾಡಿ, ಆಮೇಲೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಇವತ್ತಿನ ವಿಡಿಯೋ ಎಲ್ಲ ಎಂಡ್ ಮಾಡ್ತಿದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್. ಕೀಪ್ ವಾಚಿಂಗ್.